Hello students, in this video we are going to learn 4 marks questions from limits and derivatives. Very important questions for first PUC. Let's start the concept. Before that, we should know some formulas of differentiation. Write down all the formulas and methods. See it once. So first formula is differentiation of x power n. So differentiation of x power n formula ಏನಾಗುತ್ತೆ n into x to the power of n minus 1 ಆಗುತ್ತೆ. ಅಂದರೆ ನಾನು ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡಬೇಕಂದ್ರೆ ಇಲ್ಲಿ ಎನ್ ಎಷ್ಟಿದೆ 2 ಇದೆ. ಸೊ ಹಾಗಾಗಿ 2 ಇಂಟು ಎಕ್ಸ್ ಟು ದ ಪವರ್ ಆಫ್ 2 ಮೈನಸ್ 1. ದಿಸ್ ವಿಲ್ ಬಿಕಾಸ್ 2 ಟೈಮ್ಸ್ ಆಫ್ ಎಕ್ಸ್ ಟು ದ ಪವರ್ ಆಫ್ 2 ಮೈನಸ್ 1 ಈಸ್ 1. ಈ ಥರದಲ್ಲಿ ನಾನು ಮಾಡ್ಬೋದು. ಅಥವಾ ಡಿಫ್ರೆನ್ಸಿಯೇಷನ್ ಆಫ್ 1 ಬೈ ಎಕ್ಸ್ ಸ್ಕ್ವೇರ್ ಬೇಕಂದ್ರೂ ಕೂಡ ಇದೇ ಫಾರ್ಮುಲಾ ಅಪ್ಲಿಕಬಲ್ ಆಗುತ್ತೆ. ಇಲ್ಲಿ ಈ ಕ್ವಶನ್ನು ಎಕ್ಸ್ ಟು ದ ಪವರ್ ಆಫ್ ಮೈನಸ್ 2 ಆಗುತ್ತೆ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ minus 2 into x to the power of minus 2 minus 1. So answer is minus 2 divides x to the power of minus 3. This will be equals to minus 2 by x cube. ಈ ಥರದಲ್ಲಿ ನಮಗೆ ಫಾರ್ಮುಲಾಸ್ ಬರ್ತಾ ಹೋಗುತ್ತೆ. ನಮಗೆ ಡಿಫ್ರೆನ್ಸಿಯೇಷನ್ಸ್ ಆಫ್ ಟೆಗ್ನಾಮೆಟ್ರಿಕ್ ಫಂಕ್ಷನ್ಸ್ ನಮಗೆ ಎಲ್ಲದೂ ಗೊತ್ತು. ರೈಟ್ ಇಟ್ ನಾವು. ಸೊ ಇಲ್ಲಿದೆ ಆಲ್ ಫಾರ್ಮುಲಾಸ್. ಸಿ ಇಟ್ ಒನ್ಸ್. ನಿಮಗೆ ಗೊತ್ತಿರಬೇಕು ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ಈಸ್ 0, ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ ಇಸ್ 1/2 ರೂಟ್ ಎಕ್ಸ್. ಇದ್ರ ಜೊತೆಗೆ ಎರಡು ರೂಲ್ಸ್ ಇದೆ. ಡಿಫ್ರೆನ್ಸಿಯೇಷನ್ ಆಫ್ ಯು ವಿ ರೂಲ್ ಅಂದರೆ ಪ್ರಾಡಕ್ಟ್ ಆಫ್ ಟು ಫಂಕ್ಷನ್ ಕೊಟ್ಟರೆ ಏನು ಮಾಡ್ತೀವಿ ನಾವು, ಒಂದು ಫಂಕ್ಷನ್ನ ಹಂಗೆ ಇಟ್ಟು ಒಂದು ಡಿಫ್ರೆನ್ಷಿಯೇಟ್ ಮಾಡಬೇಕು. ಮತ್ತು ಇಲ್ಲಿ ಉಲ್ಟಾ ವಿನ ಹಂಗೆ ಇಟ್ಟು ಯುನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅದೇ ಥರ ಡಿಫ್ರೆನ್ಸಿಯೇಷನ್ ಆಫ್ ಯು ಬೈ ವಿ ಏನಾಗುತ್ತೆ, ಸೊ ಇಲ್ಲೇನಾಗುತ್ತೆ ಸ್ಕ್ವೇರ್ ಆಫ್ ಡಿನಾಮಿನೇಟರ್ ವಿ ಸ್ಕ್ವೇರ್, ವಿ ಹಂಗೆ ಇಡ್ತೀನಿ ಯು ಡಿಫ್ರೆನ್ಷಿಯೇಟ್ ಆಗುತ್ತೆ, ಮೈನಸ್ ಯು ಹಂಗೆ ಇಡ್ತೀನಿ ವಿ ಡಿಫ್ರೆನ್ಷಿಯೇಟ್ ಆಗುತ್ತೆ. ದೀಸ್ ಆರ್ ದ ರೂಲ್ಸ್ ಆಫ್ ಡಿರೈವೇಟಿವ್ಸ್. ಲೆಟ್ಸ್ ಜಂಪ್ ಟು ಕ್ವಶನ್ಸ್ ನಾವು. ಸೊ ಲೆಟ್ಸ್ ಅಬ್ಸರ್ವ್ ದ ಕ್ವಶನ್. ಫೈಂಡ್ ಡೆರಿವೇಟಿವ್ ಆಫ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಟು ದ ಪವರ್ ಆಫ್ 5 ಮೈನಸ್ ಕಾಸ್ ಎಕ್ಸ್ ಡಿವೈಡ್ ಸೈನ್ ಎಕ್ಸ್. ಸೊ ಈ ಕ್ವಶನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಇದು ಯಾವ ಫಾರ್ಮೆಟ್ಗಿದೆ, ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಫಾರ್ಮೆಟ್ಗಿದೆ. ಅಂದರೆ ನಾನು ಈ ಪ್ರಿನ್ಸಿಪಲ್ಸ್ನ ಯೂಸ್ ಮಾಡಬೇಕಿಲ್ಲಿ. ಸೊ ಫಸ್ಟು ಯು ಅಂದರೆ ಏನಿದೆ, ನ್ಯೂಮರೇಟರ್ ಏನದು, ಎಕ್ಸ್ ಟು ದ ಪವರ್ ಆಫ್ 5 ಮೈನಸ್ ಕಾಸ್ ಎಕ್ಸ್. ಫಸ್ಟ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀನಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಡಿ ಯು ಬೈ ಡಿ ಎಕ್ಸ್ ಆಗುತ್ತೆ ಲೆಫ್ಟ್ ಸೈಡ್. ಈಗ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಪವರ್ 5 ಫಾರ್ಮುಲಾ ಪ್ರಕಾರ ಪವರ್ನ ಪಕ್ಕಕ್ಕೆ ಬರೆದು ರಿಡ್ಯೂಸ್ ಮಾಡಿ ಒಂದನ್ನು, ಮೈನಸ್ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಈಸ್ ಮೈನಸ್ ಸೈನ್ ಎಕ್ಸ್. ಸೊ ಅಲ್ಲಿಗೆ ಏನು ಬಂತಿದ್ದು 5 ಎಕ್ಸ್ ಟು ದ ಪವರ್ ಆಫ್ 4 ಪ್ಲಸ್ ಸೈನ್ ಎಕ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಈಗ ವಿ ತೊಗೊತೀನಿ, ವಿ ಈಕ್ವಲ್ಸ್ ಟು ವಾಟ್, ಸೈನ್ ಎಕ್ಸ್. ಸೊ ಇಫ್ ವಿ ಸೈನ್ ಎಕ್ಸ್ ಡಿ ವಿ ಬೈ ಡಿ ಎಕ್ಸ್ ಏನಾಗುತ್ತೆ ನನಗಿಲ್ಲಿ ಕಾಸ್ ಎಕ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಸಿಕ್ತು. ಈಗ ರೂಲ್ ಬರ್ಕೊಳ್ಳಿ. ಡಿಫ್ರೆನ್ಸಿಯೇಷನ್ ಆಫ್ ಯಾವುದು ಕ್ವಶನ್ ಕೊಟ್ಟಿರೋದಿಲ್ಲಿ, ಕೊಟ್ಟಿರೋಂಥ ಕ್ವಶನ್ ಬಂದು ಎಕ್ಸ್ ಟು ದ ಪವರ್ ಆಫ್ 5 ಮೈನಸ್ ಕಾಸ್ ಎಕ್ಸ್ ಹೋಲ್ ಡಿವೈಡ್ಸ್ ಸೈನ್ ಎಕ್ಸ್. ಇಲ್ಲ ಜಸ್ಟ್ ಯು ಬೈ ವಿ ರೂಲ್ ಬರೆದ್ರು ಓಕೆ. ಯು ಬೈ ವಿ ರೂಲ್ ಪ್ರಕಾರ ಏನು ಬರುತ್ತೆ ಇಲ್ಲಿ, ಸ್ಕ್ವೇರ್ ಆಫ್ ಡಿನಾಮಿನೇಟರ್ ಮೀನ್ಸ್ ವಿ ಸ್ಕ್ವೇರ್, ವಿ ಡಿ ಯು ಬೈ ಡಿ ಎಕ್ಸ್ ಮೈನಸ್ ಯು ಡಿ ವಿ ಬೈ ಡಿ ಎಕ್ಸ್. ಈಗ ಪುಟ್ ಮಾಡ್ತಾ ಹೋಗಿ. ಸೊ ಸ್ಕ್ವೇರ್ ಆಫ್ ಡಿನಾಮಿನೇಟರ್ ಅಂದರೆ ವಿ ಸ್ಕ್ವೇರ್ ಏನಾಗುತ್ತೆ, ಇದು ಸೈನ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಕಾರಣ ಯಾಕೆ ಅಂದರೆ ವಿ ಸೈನ್ ಎಕ್ಸ್. ಸೊ ಸೈನ್ ಎಕ್ಸ್ ವಿನ ಹಾಗೆ ಬರಿತೀವಿ. ಸೊ ನೆಕ್ಸ್ಟ್ ಈಗ ಡಿ ಯು ಬೈ ಡಿ ಎಕ್ಸ್ ಏನು ಬರುತ್ತೆ, ಇಲ್ಲಿದೆ ಇದೇನಾಗ್ತಿದ್ದು 5 ಎಕ್ಸ್ ಟು ದ ಪವರ್ ಆಫ್ 4 ಪ್ಲಸ್ ಸೈನ್ ಎಕ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಮೈನಸ್ ಯು ಅಂದರೆ ನ್ಯೂಮರೇಟರ್, ಇಟ್ ವಿಲ್ ಬಿ ಈಕ್ವಲ್ಸ್ ಟು ವಾಟ್, ಎಕ್ಸ್ ಟು ದ ಪವರ್ ಆಫ್ 5 ಮೈನಸ್ ಕಾಸ್ ಎಕ್ಸ್. ನೆಕ್ಸ್ಟು ಡಿಫ್ರೆನ್ಸಿಯೇಷನ್ ಆಫ್ ವಿ ಏನಿದೆ ಕಾಸ್ ಎಕ್ಸ್ ಇದೆ, ಅದನ್ನು ಕೂಡ ಇಲ್ಲೇ ಬರಿತೀನಿ ಕಾಸ್ ಎಕ್ಸ್. ಈಗ ಸಿಂಪ್ಲಿಫೈ ಮಾಡಿ ಕ್ವಶನ್ನ. ಫಸ್ಟ್ ಈಗ ನ್ಯೂಮರೇಟರ್ನ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, 5 ಎಕ್ಸ್ ಟು ದ ಪವರ್ ಆಫ್ 4 ಇಂಟು ಸೈನ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವಯರ್ ಎಕ್ಸ್ ಮೈನಸ್ ಇಲ್ಲಿ ಮಲ್ಟಿಪ್ಲೈ ಆದರೆ ಎಕ್ಸ್ ಟು ದ ಪವರ್ ಆಫ್ 5 ಕಾಸ್ ಎಕ್ಸ್ ಮೈನಸ್ ಕಾಸ್ ಸ್ಕ್ವಯರ್ ಎಕ್ಸ್. ದಿಸ್ ಈಸ್ ಕಂಪ್ಲೀಟ್ ಡಿನಾಮಿನೇಟರ್. ಡಿನಾಮಿನೇಟರ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಹಾಗೆ ಇರುತ್ತೆ. ನೆಕ್ಸ್ಟ್ ಈಗ ಫರ್ದರ್
ಈ 5x⁴ sin x ಹಾಗೇ ಇರುತ್ತೆ. ಈ ಮೈನಸ್ ಇಲ್ಲಿ ಮಲ್ಟಿಪ್ಲೈ ಆದರೆ ಇದು ಮೈನಸ್ x⁵ cos x ಆಗುತ್ತೆ. ಪ್ಲಸ್ sin² x ಇದೆ ಇಲ್ಲಿ, ಮೈನಸ್ ಇಂಟು ಮೈನಸ್ ಪ್ಲಸ್ cos² x ಆಗಿ ಕನ್ವರ್ಟ್ ಆಗುತ್ತೆ. ಹೋಲ್ ಡಿವೈಡ್ಸ್ sin²x. ನೆಕ್ಸ್ಟ್ ಈಗ ಏನಾಗುತ್ತೆ ಆನ್ಸರು 5x⁴ sin x ಮೈನಸ್ x⁵ cos x. ಸೊ sin² x plus cos² x is 1 whole divides. ಸೊ sin² x is as it is. ಇಲ್ಲಿಗೆ ಇದೇ dy/dx of this question. Next second question is, so next question is x plus cos x divides tan x. ಇದಕ್ಕೂ ಸೇಮ್ ಪ್ರೊಸೀಜರ್, u ಪ್ಲೇಸಲ್ಲಿಂದೆ x ಪ್ಲಸ್ ಕಾಸ್ ಎಕ್ಸ್ ಇದೆ. ಸೊ ಡಿಫ್ರೆನ್ಷಿಯೇಟ್ ಮಾಡಿದ್ರೆ du/dx ಆಗುತ್ತೆ. du/dx ಏನು, ಡಿಫ್ರೆನ್ಸಿಯೇಷನ್ ಆಫ್ x ಈಸ್ 1, ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಈಸ್ ಮೈನಸ್ ಸೈನ್ ಎಕ್ಸ್. ನೆಕ್ಸ್ಟ್ v ತೊಗೊತೀನಿ, v ಈಕ್ವಲ್ಸ್ ಟು ವಾಟ್, ಟ್ಯಾನ್ ಎಕ್ಸ್ ಆಗುತ್ತೆ. ಸೊ ಡಿಫ್ರೆನ್ಸಿಯೇಷನ್ ಆಫ್ v ಈಸ್ ವಾಟ್, dv/dx ವಿಚ್ ಈಸ್ ಈಕ್ವಲ್ಸ್ ಟು sec² x ಆಗುತ್ತೆ. ಈಗ ಇದನ್ನೇ ಫಾರ್ಮುಲಾಗೆ ಹಾಕ್ತಾ ಹೋಗಿ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಯು ವಿ ರೂಲಲ್ಲಿ ನಾನೀಗ ಡಿಫ್ರೆನ್ಸಿಯೇಷನ್ ತೊಗೊಂಡ್ರೆ ಯು ವಿ ರೂಲ್ ಪ್ರಕಾರ ಏನು, ಡಿನಾಮಿನೇಟ್ರಲ್ಲಿ v² ಬರಬೇಕು, v ಬರೀಬೇಕು, ಆನಂತರ du/dx ಬರುತ್ತೆ, ಮೈನಸ್ ಯು ಬರೆದು dv/dxನ ಬರಿತೀರಾ. ಈ ಫಾರ್ಮುಲಾಕ್ಕೆ ಡೈರೆಕ್ಟಾಗಿ ಪುಟ್ ಮಾಡ್ತಾ ಹೋಗಿ. ಸೊ ಡಿನಾಮಿನೇಟ್ರ್ v² ಯಾವುದಿಲ್ಲಿ, v ಅಂದರೆ ಟ್ಯಾನ್ ಎಕ್ಸ್. ಸೊ ಡಿನಾಮಿನೇಟರ್ ಆಗುತ್ತೆ tan² x ಆಗುತ್ತೆ. ಸೊ ಟ್ಯಾನ್ ಎಕ್ಸ್ನ ಹಾಗೆ ಇಡ್ತೀಯಾ. ನೆಕ್ಸ್ಟು du/dx ಏನಾಗುತ್ತೆ, 1 ಮೈನಸ್ ಸೈನ್ ಎಕ್ಸ್ ಬರುತ್ತೆ ಇಲ್ಲಿ, ಮೈನಸ್ ನೆಕ್ಸ್ಟ್ ಈಗ ಏನಾಗುತ್ತೆ, ಯು ಏನಾಗುತ್ತೆ, ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಆಗುತ್ತೆ. ನೆಕ್ಸ್ಟು ವಿನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ sec² x ಆಗುತ್ತೆ, ರೈಟ್. ನೆಕ್ಸ್ಟ್ ಈಗ ಏನು ಬರುತ್ತೆ ಆನ್ಸರು, f' ವಿಲ್ ಬಿ ಈಕ್ವಲ್ಸ್ ಟು, ಈ tan² x ಹಾಗೆ ಇರುತ್ತೆ ಡಿನಾಮಿನೇಟ್ರಲ್ಲಿ, ಇದು ಮಲ್ಟಿಪ್ಲೈ ಆದರೆ ಟ್ಯಾನ್ ಎಕ್ಸ್ ಮೈನಸ್ ಟ್ಯಾನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಆಗುತ್ತೆ, ಮೈನಸ್ ಇದು ಮಲ್ಟಿಪ್ಲೈ ಆದರೆ ಎಕ್ಸ್ ಟೈಮ್ಸ್ ಆಫ್ sec² x ಆಗುತ್ತೆ, ನೆಗೆಟಿವ್. ಎರಡೂ ಪಾಸಿಟಿವ್ ಇರುತ್ತೆ, ಮೈನಸ್ ಕಾಸ್ ಎಕ್ಸ್ ಇಂಟು sec² x ಇಲ್ಲಿ ಬರುತ್ತೆ, ರೈಟ್. ಈಗ ಮತ್ತೆ ಫರ್ದರ್ ಸಿಂಪ್ಲಿಫೈ ಮಾಡಿ ಸ್ಟೆಪ್ಸ್ನ ಬರಿತಾ ಹೋದರೆ ಡಿನಾಮಿನೇಟ್ರಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಸೊ ಡಿನಾಮಿನೇಟ್ರಲ್ಲಿ ಯಾವುದೇ ಚೇಂಜಸ್ ಇಲ್ಲ ಅಂದರೆ ಇಲ್ಲಿ tan² x ಕಂಟಿನ್ಯೂ ಆಗುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ ಟ್ಯಾನ್ ಎಕ್ಸ್ ಕಂಟಿನ್ಯೂ ಆಗುತ್ತೆ, ಮೈನಸ್ ಇದು ಸೈನ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ನ ಸಿಂಪ್ಲಿಫೈ ಮಾಡಿದ್ರೆ ಏನು ಬರಬಹುದು, ಇಲ್ಲೂ ಕೂಡ ಹಾಗೆ ಇಟ್ಟರೆ ಟ್ಯಾನ್ ಎಕ್ಸ್ ಇಂಟು ಸೈನ್ ಎಕ್ಸ್ನ ಮೈನಸ್ x² sec² x ಕೂಡ ಹಾಗೆ ಇರುತ್ತೆ. ಇಲ್ಲಿ ಮಾತ್ರ ಇದು ಮೈನಸ್ ಕಾಸ್ ಎಕ್ಸ್ ಇಂಟು sec² xನ 1/cos² x ಅಂತ ಬರಿಬೋದು. ಸೊ ಒಂದು ಕಾಸ್ ಎಕ್ಸ್ ಕ್ಯಾನ್ಸಲ್ ಆಯಿತು. ಸೊ ಫೈನಲ್ ಆನ್ಸರ್, ರಿಮೈನಿಂಗ್ ಆಲ್ ಸ್ಟೆಪ್ಸ್ನ ಹಾಗೆ ಬರಿತೀನಿ, ಈ 1/cos x ಮಾತ್ರ sec² x ಆಗಿ ಬರಿತೀನಿ. ಡನ್. ಲೆಟ್ಸ್ ವಿ ಗೋ ಟು ನೆಕ್ಸ್ಟ್ ಕ್ವಶನ್. ನೋಡಿ ಇದು ಕೂಡ u/v ಫಾರ್ಮುಲಾ ಫಾರ್ಮೆಟ್ಗಿದೆ, ಬಟ್ ಆದರೆ ಇದು ಎ ಕಾನ್ಸ್ಟೆಂಟು, ನನಗಿದು ಡಿಫ್ರೆನ್ಸಿಯೇಷನ್ ಸಂಪೂರ್ಣವಾಗಿ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ಸೈನ್ ಆಫ್ ಎಕ್ಸ್ ಪ್ಲಸ್ ಎ ಫಾರ್ಮುಲಾ ತೊಗೊತೀನಿ. ಸೈನ್ ಆಫ್ ಎಕ್ಸ್ ಪ್ಲಸ್ ಎ ಫಾರ್ಮುಲಾ ಏನಾಗುತ್ತೆ, ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಇದು ಸೈನ್ ಎಕ್ಸ್ ಇಂಟು ಕಾಸ್ ಎ ಪ್ಲಸ್ ಕಾಸ್ ಎಕ್ಸ್ ಇಂಟು ಸೈನ್ ಎ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈಗ ನ್ಯೂಮರೇಟರ್ ರೀಪ್ಲೇಸ್ ಆಗ್ತಿದೆ, ನಾನು ಡಿಫ್ರೆನ್ಷಿಯೇಟ್ ಮಾಡ್ತಿಲ್ಲ, ಫಾರ್ಮುಲಾ ರೀಪ್ಲೇಸ್ ಮಾಡ್ತೀನಿ. ಸೊ ಇದು ಸೈನ್ ಎಕ್ಸ್ ಇಂಟು ಕಾಸ್ ಎ ಪ್ಲಸ್ ಕಾಸ್ ಎಕ್ಸ್ ಇಂಟು ಸೈನ್ ಎ ಆಗಿ ಕನ್ವರ್ಟ್ ಆಗುತ್ತೆ. ಹೋಲ್ ಡಿವೈಡ್ಸ್ ಕಾಸ್ ಎಕ್ಸ್. ಈ ಕಾಸ್ ಎಕ್ಸು ಎರಡಕ್ಕೂ ಸ್ಪ್ಲಿಟ್ ಆದರೆ ಈ ಕ್ವಶನ್ ಚೇಂಜ್ ಆಗುತ್ತೆ. ಫಸ್ಟ್ ಪಾರ್ಟ್ ಏನಿದು, ಸೈನ್ ಎಕ್ಸ್ ಡಿವೈಡ್ಸ್ ಕಾಸ್ ಎಕ್ಸ್ ಇಂಟು ಕಾಸ್ ಎ ಪ್ಲಸ್
ಇದೇನಾಗುತ್ತೆ ಇಲ್ಲಿ ಕಾಸ್ ಎಕ್ಸ್ ಎರಡು ಇದೆ ಅಲ್ವಾ, ಇಲ್ಲಿ ನ್ಯೂಮರೇಟ್ರಲ್ಲಿ ಕಾಸ್ ಎಕ್ಸು, ಡಿನಾಮಿನೇಟ್ರಲ್ಲೂ ಕಾಸ್ ಎಕ್ಸು ಇಂಟು ಸೈನ್ ಎ ಆಗಿ ಚೇಂಜ್ ಆಗುತ್ತೆ. ಇಲ್ಲಿ ಕಾಸ್ ಎಕ್ಸ್ ಗೆಟ್ಸ್ ಕ್ಯಾನ್ಸಲ್. ಹಾಗಾಗಿ ನಮ್ಗೆ ಕೊಟ್ಟಿರೋ ಪ್ರಶ್ನೆ ಏನಾಗುತ್ತೆ ಈಗ, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಈಸ್ ಟ್ಯಾನ್ ಎಕ್ಸ್ ಆಗುತ್ತೆ ಇಂಟು ಕಾಸ್ ಎ ಪ್ಲಸ್ ಸೈನ್ ಎ ಇದು ಉಳಿತು. ಇಲ್ಲಿ ನೋಡಿ ಎ ಕಾನ್ಸ್ಟೆಂಟ್ ಇದೆ ಮರಿಬೇಡಿ, ಎ ಕಾನ್ಸ್ಟೆಂಟು ಎಕ್ಸ್ ವೇರಿಯಬಲ್ಲು. ಇದು ನನಗೆ ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡಿದಾಗ ಈ ಫಸ್ಟ್ ಪಾರ್ಟ್ ಹೆಂಗಿದೆ ಅಂದರೆ ಇದು ಟ್ಯಾನ್ ಎಕ್ಸು ವೇರಿಯಬಲ್ಲು, ಕಾಸ್ ಎಕ್ಸು ಕಾನ್ಸ್ಟೆಂಟು. ಯಾವುದೇ ಡಿಫ್ರೆನ್ಸಿಯೇಷನಲ್ಲಿ ಕಾನ್ಸ್ಟೆಂಟ್ ಜೊತೆಗೆ ಫಂಕ್ಷನ್ ಬಂದರೆ ನಾವೇನು ಮಾಡ್ತೀವಿ, ಕಾನ್ಸ್ಟೆಂಟ್ನ ಹಂಗೆ ಇಟ್ಟು ಈ ಫಂಕ್ಷನ್ನ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಸೊ ಇಲ್ಲೂ ಕೂಡ ಅಷ್ಟೇ, ಕಾಸ್ ಎ ಈಸ್ ಕಾನ್ಸ್ಟೆಂಟ್, ಕೀಪ್ ಇಟ್ ಆ್ಯಸ್ ಇಟ್ ಈಸ್, ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಈಸ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಇಲ್ಲಿ ಸೈನ್ ಎ ಕಂಪ್ಲೀಟ್ ಕಾನ್ಸ್ಟೆಂಟ್ ಆಯಿತು, ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ಈಸ್ 0. ದಟ್ಸ್ ಇಟ್, ಈಸಿಯೆಸ್ಟ್ 4 marks question. Next, so this is the given question. Here we need to find dy by dx for this question. ಸೊ ಈಗ ಫಸ್ಟ್ ಏನು ಮಾಡ್ತೀಯಾ, ಡಿಫ್ರೆನ್ಸಿಯೇಷನ್ ಅಪ್ಲೈ ಮಾಡೋಕೆ ಅಂದರೆ ಇಲ್ಲೂ ಕೂಡ ಅಷ್ಟೇ ಯು ಬೈ ವಿ ರೂಲೇ ಬೇಕು. ಯು ಏನಿದೆ ಅಂದರೆ ಪಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಕ್ಯೂ ಎಕ್ಸ್ ಪ್ಲಸ್ ಆರ್. ಇಲ್ಲಿ ಪಿ ಕ್ಯೂ ಆರ್ ಕಾನ್ಸ್ಟೆಂಟ್ಸ್ ಆಗುತ್ತೆ. ನಾನೀಗ ಡಿ ಯು ಬೈ ಡಿ ಎಕ್ಸ್ ತೊಗೊಂಡ್ರೆ ಡಿಫ್ರೆನ್ಸಿಯೇಷನ್ ಆಫ್ ಪಿ ಎಕ್ಸ್ ಸ್ಕ್ವೇರ್, ಸೊ ಡಿಫ್ರೆನ್ಸಿಯೇಷನ್ ಆಫ್ ಪಿ ಎಕ್ಸ್ ಸ್ಕ್ವೇರ್ ಪಿ ಆಗಿ ಇಡ್ತೀವಿ, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ 2x ಪ್ಲಸ್ ಕ್ಯೂ ಟೈಮ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಈಸ್ 1 ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ ಆರ್ ಈಸ್ 0. ಈಗ ಆನ್ಸರ್ ಏನಾಗುತ್ತೆ, 2px ಪ್ಲಸ್ ಕ್ಯೂ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ಥರ ವಿ ತೊಗೊಂಡ್ರೆ ಡಿಫ್ರೆನ್ಸಿಯೇಷನ್ ಆಫ್ ವಿ ಈಸ್ ವಾಟ್, ಎ ಎಕ್ಸ್ ಪ್ಲಸ್ ಪಿ. ಸೊ ಡಿ ವಿ ಬೈ ಡಿ ಎಕ್ಸ್ ಈಕ್ವಲ್ಸ್ ಟು ವಾಟ್, ಎ ಟೈಮ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಈಸ್ 1 ಪ್ಲಸ್ ಬಿ ಈಸ್ 0. ಈಗ ಡಿಫ್ರೆನ್ಸಿಯೇಷನ್ ಆಫ್ ಯು ಬೈ ವಿ ಫಾರ್ಮುಲಾಕ್ಕೆ ಅಪ್ಲೈ ಮಾಡಿ. ಯು ಬೈ ವಿ ಫಾರ್ಮುಲಾ ಪ್ರಕಾರ ಸ್ಕ್ವೇರ್ ಆಫ್ ಡಿನಾಮಿನೇಟರ್ನ ಫಸ್ಟ್ ತೊಗೋಬೇಕು. ಇಲ್ಲಿ ಡಿನಾಮಿನೇಟರ್ ಯಾವುದು, ಎ ಎಕ್ಸ್ ಪ್ಲಸ್ ಬಿ, ದಟ್ ಈಸ್ ಎ ಎಕ್ಸ್ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆ್ಯಸ್ ಪರ್ ಫಾರ್ಮುಲಾ. ನಾನೀಗ ಫೈಂಡ್ ಮಾಡ್ತಿರೋದು ಡಿ ವೈ ಬೈ ಡಿ ಎಕ್ಸ್. ಸೊ ಆ್ಯಸ್ ಪರ್ ಫಾರ್ಮುಲಾ ವಿ ಬರೀಬೇಕು, ವಿ ಅಂದರೆ ಡಿನಾಮಿನೇಟರ್, ದಟ್ ಈಸ್ ಎ ಎಕ್ಸ್ ಪ್ಲಸ್ ಬಿ ಬರದೆ. ಸೊ ಡಿಫ್ರೆನ್ಷಿಯೇಟ್ ಆದ ನಂತರ ಯು, ಇದು 2px ಪ್ಲಸ್ ಕ್ಯೂ ಬರೀಬೇಕು, ಮೈನಸ್ ಯು ಅಂದರೆ ಏನಿದೆ ಯು ವಿಲ್ ಬಿ ಈಕ್ವಲ್ಸ್ ಟು ಪಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಕ್ಯೂ ಎಕ್ಸ್ ಪ್ಲಸ್ ಆರ್. ನಂತರದಲ್ಲಿ ಡಿ ವಿ ಬೈ ಡಿ ಎಕ್ಸ್ ಅಂದರೆ ಎ ಮಾತ್ರ ಬರುತ್ತೆ. ಸೊ ಇಟ್ ಗಿವ್ಸ್ ಆನ್ಸರ್ ವಾಟ್, ಇದನ್ನು ನೀವು ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಬೇಕು. ಸೊ ಸಿಂಪ್ಲಿಫೈ ಮಾಡಿದ್ರೆ, ಸೊ ನೀವೀಗ ಮಲ್ಟಿಪ್ಲಿಕೇಶನ್ ಶುರು ಮಾಡಿದ್ರೆ ಫಸ್ಟು ಇದೆರಡು ಟರ್ಮ್ ಮಲ್ಟಿಪ್ಲೈ ಆಗುತ್ತೆ. ಸೊ ಮಲ್ಟಿಪ್ಲೈ ಆದರೆ 2a(p(x) ಸ್ಕ್ವಯರ್, ನೆಕ್ಸ್ಟ್ ಪ್ಲಸ್ a(q(x) ಪ್ಲಸ್ ಈಗ ಬಿಯಿಂದ ಮಲ್ಟಿ ಆದರೆ 2p(b(x) ಪ್ಲಸ್ bq. ಡನ್. ಮೈನಸ್ ಈಗ ಎಯಿಂದ ಎಲ್ಲ ಟರ್ಮ್ ಮೈನಸ್ ಮಲ್ಟಿಪ್ಲೈ ಆದರೆ ಇದು a(p(x) ಸ್ಕ್ವಯರ್ ಮೈನಸ್ a(q(x) ಪ್ಲಸ್ ಮೈನಸ್ ಆರ್ ಟೈಮ್ಸ್ ಆಫ್ ಎ ಹೋಲ್ ಡಿವೈಡ್ಸ್ ax ಪ್ಲಸ್ ಬಿ ದ ಹೋಲ್ ಸ್ಕ್ವಯರ್. ಈಗ ನೋಡಿ ಏನೇನು ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 2a(p(x) ಸ್ಕ್ವೇರು, ಇಲ್ಲಿ a(p(x) ಸ್ಕ್ವೇರ್ ಅಂದರೆ ಒಂದು ಟರ್ಮು ಕಂಪ್ಲೀಟ್ ಕ್ಯಾನ್ಸಲ್ ಆಗುತ್ತೆ. 2 ಮೈನಸ್ 1 ಅಂದರೆ a(p(x) ಸ್ಕ್ವೇರ್ ಈಸ್ ರಿಮೈನಿಂಗ್. ಇಲ್ಲಿ a(q(x) ಇದೆ, ಗೆಟ್ಸ್ ಕ್ಯಾನ್ಸಲ್ ಕಂಪ್ಲೀಟಾಗಿ ಹೋಗುತ್ತೆ, ಪ್ಲಸ್ 2p(bx) ಪ್ಲಸ್ bq ಮೈನಸ್ ಆರ್ ಟೈಮ್ಸ್ ಆಫ್ ಎ ಹೋಲ್ ಡಿವೈಡ್ಸ್ ax ಪ್ಲಸ್ ಬಿ ದ ಹೋಲ್ ಸ್ಕ್ವಯರ್. ರೈಟ್. ನೆಕ್ಸ್ಟ್ ನೋಡಿ, ಇದು ಮಲ್ಟಿಪ್ಲಿಕೇಶನ್ ಆಫ್ ಟೂ ಫಂಕ್ಷನ್, ಇದು ಯು ಆಗುತ್ತೆ, ಇದು ವಿ ಆಗುತ್ತೆ. ಸೊ ಡಿ ವೈ ಬೈ ಡಿ ಎಕ್ಸ್ ತೊಗೊಂಡ್ರೆ ಫಸ್ಟು ನಾವೀಗ ಏನು ಮಾಡಬೇಕು, ಡಿಫ್ರೆನ್ಷಿಯೇಟ್ ಮಾಡಬೇಕು. ಅಂದರೆ ಡಿಫ್ರೆನ್ಷಿಯೇಟ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಯು ವಿ ರೂಲ್ ಪ್ರಕಾರ ಸೊ ಒಂದು ಫಂಕ್ಷನ್ ಹಂಗೆ ಡಿಫ್ರೆನ್ಷಿಯೇಟ್ ಮಾಡು, ಪ್ಲಸ್ ಉಲ್ಟಾ ಪ್ರೊಸೀಜರ್. ಈಗೇನು ಮಾಡ್ತೀಯಾ, ಯುನ ಹಾಗೆ ಇಡ್ತೀಯಾ, ಎಕ್ಸ್ ಪ್ಲಸ್ ಸೀಕೆಂಟ್ ಎಕ್ಸ್ನ ಹಾಗೆ ಇಡ್ತೀಯಾ, ಡಿಫ್ರೆನ್ಷಿಯೇಟ್ ಮಾಡ್ತೀಯಾ ವಿ ಡಿಫ್ರೆನ್ಸಿಯೇಷನ್ ಅಂದರೆ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಏನಾಗುತ್ತೆ, 1 ಆಗುತ್ತೆ, ಮೈನಸ್
ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಈಸ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಉಲ್ಟಾ ಉಲ್ಟಾ ಅಂದರೆ ಎಕ್ಸ್ ಮೈನಸ್ ಟ್ಯಾನ್ ಎಕ್ಸನ್ನು ಹಾಗೆ ಇಡ್ತೀಯಾ. ಡಿಫ್ರೆನ್ಷಿಯೇಟ್ ಎಕ್ಸ್ ಪ್ಲಸ್ ಸೆಕೆಂಟ್ ಎಕ್ಸ್. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಈಸ್ 1 ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ ಸೆಕೆಂಟ್ ಎಕ್ಸ್ ಈಸ್ ಸೆಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್. ಇದನ್ನೀಗ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡು. ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಫಸ್ಟ್ ಟರ್ಮ್ ಆಯಿತು ಪ್ಲಸ್ ಸೆಕೆಂಟ್ ಎಕ್ಸ್ ಮೈನಸ್ ಸೆಕೆಂಡ್ ಕ್ಯೂಬ್ ಎಕ್ಸ್ ಪ್ಲಸ್ ಇಲ್ಲಿಗ ಮಲ್ಟಿಪ್ಲೈ ಆದರೆ ಪ್ಲಸ್ ಎಕ್ಸ್ ಇಂಟು ಸೆಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್ ಮೈನಸ್ ಟ್ಯಾನ್ ಎಕ್ಸ್ ಮೈನಸ್ ಸೆಕೆಂಟ್ ಎಕ್ಸ್ ಇಂಟು ಟ್ಯಾನ್ ಸ್ಕ್ವಯರ್ ಎಕ್ಸ್. ರೈಟ್, ಈ ಫಾರ್ಮೆಟ್ಗೆ ಆನ್ಸರ್ ಬಂತು. ಈಗ ನೋಡಿ ಅದು ಕ್ಯಾನ್ಸಲ್ ಆಗುತ್ತಾ ಅಂತ ಟರ್ಮ್. ಸೊ ಫಸ್ಟ್ ಈಗ ನಾನೀಗ ಆ್ಯಡ್ ಮಾಡ್ತೀನಿ. ಇಲ್ಲಿ ಎಕ್ಸ್ ಇದೆ, ಇದು ಎಕ್ಸ್ ಇದೆ. ಸೊ ಎಕ್ಸ್ ಪ್ಲಸ್ ಎಕ್ಸ್ ಈಸ್ 2x ಆಗುತ್ತೆ. ರೆಸ್ಟ್ ಆಲ್ ಟರ್ಮ್ ಸೇಮ್ ಆಗೇ ಇರುತ್ತೆ. ಐ ವಿಲ್ ರೈಟ್ ಆ್ಯಸ್ ಇಟ್ ಈಸ್. ಇನ್ನೂ ಫರ್ದರ್ ಸಿಂಪ್ಲಿಫೈ ಮಾಡೋದು. ಸ್ಟಾಪ್ ಇಟ್ ಹಿಯರ್ ಓನ್ಲಿ. ವಿ ಕ್ಯಾನ್ ಗೋ ಟು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಈಸ್ y ಈಕ್ವಲ್ಸ್ ಟು ಸೆಕೆಂಟ್ ಎಕ್ಸ್ ಮೈನಸ್ 1 ಡಿವೈಡ್ ಸೆಕೆಂಟ್ ಎಕ್ಸ್ ಪ್ಲಸ್ 1. ಫರ್ದರ್ ವಿಚ್ ರೂಲ್? ಸೊ ರೂಲ್ ಬಂತು. ಈಗ ಯು ಅಂದರೆ ನ್ಯೂಮರೇಟರ್, ದಟ್ ಈಸ್ ಸೆಕೆಂಟ್ ಎಕ್ಸ್ ಮೈನಸ್ 1. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡಿ ಯು ಬೈ ಡಿ ಎಕ್ಸ್ ಆಗುತ್ತೆ. ಈ ಆನ್ಸರ್ ಎಷ್ಟು? ಡಿಫ್ರೆನ್ಸಿಯೇಷನ್ ಆಫ್ ಸೆಕೆಂಟ್ ಎಕ್ಸ್ ಈಸ್ ಸೆಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್. ಡಿಫ್ರೆನ್ಸಿಯೇಷನ್ ಆಫ್ ಮೈನಸ್ 1 ಈಸ್ 0. ನೆಕ್ಸ್ಟ್ ಈಗ ವಿ ಏನು? ವಿ ವಿಲ್ ಬಿ ಈಕ್ವಲ್ಸ್ ಟು ಸೆಕೆಂಟ್ ಎಕ್ಸ್ ಪ್ಲಸ್ 1. ಸೊ ಡಿ ವಿ ಬೈ ಡಿ ಎಕ್ಸ್ ಏನಾಗುತ್ತೆ? ದಿಸ್ ವಿಲ್ ಬಿ ಸೆಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್. ಡಿಫ್ರೆನ್ಸಿಯೇಷನ್ ಆಫ್ 1 ಈಸ್ 0. ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ಸ್ ಟು, ಸೊ ಡಿನಾಮಿನೇಟರ್ ವಿ ಸ್ಕ್ವೇರ್ ಅಂದರೆ ದಿಸ್ ವಿಲ್ ಬಿ ಈಕ್ವಲ್ಸ್ ಟು ಸೆಕೆಂಟ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವಯರ್. ನೆಕ್ಸ್ಟ್ ವಿ ಏನು? ಸೆಕೆಂಟ್ ಎಕ್ಸ್ ಪ್ಲಸ್ 1. ಸೊ ಯುನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ? ಇಲ್ಲಿ ಯುನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಸೆಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್ ಮೈನಸ್ ಯು ಏನಿದೆ? ಸೆಕೆಂಟ್ ಎಕ್ಸ್ ಮೈನಸ್ 1 ಇದೆ. ಮತ್ತೆ ಇದು ಡಿಫ್ರೆನ್ಷಿಯೇಟ್ ಆದರೆ ಸೆಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ರೈಟ್, ಈಗ ನೆಕ್ಸ್ಟ್ ಏನು ಮಾಡ್ತೀರಾ? ಡಿ ವೈ ಬೈ ಡಿ ಎಕ್ಸ್ನ ಸಿಂಪ್ಲಿಫೈ ಮಾಡಬೇಕು. ಅದಕ್ಕೋಸ್ಕರ ನ್ಯೂಮರೇಟ್ರಿಂದ ಸೆಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್ನ ಕಾಮನ್ ತೆಗೆದ್ರೆ ಉಳಿದಿದ್ದು ಸೆಕೆಂಟ್ ಎಕ್ಸ್ ಪ್ಲಸ್ 1 ಇಲ್ಲಿ ಉಳಿತು. ಇಲ್ಲಿ ಮೈನಸ್ ಇದೆ. ಈ ಮೈನಸ್ನ ಅಪ್ಲೈ ಮಾಡಿದಾಗ ಅದೇನಾಗುತ್ತೆ? ಮೈನಸ್ ಸೆಕೆಂಟ್ ಎಕ್ಸ್ ಪ್ಲಸ್ 1 ಆಗಿ ಕನ್ವರ್ಟ್ ಆಗುತ್ತೆ. ಸಿಂಬಲ್ ಚೇಂಜ್ ಆಯಿತು. ಯಾಕೆ ಅಂದರೆ ಈ ಮೈನಸ್ ಇಲ್ಲಿಗೂ ಈ ಮೈನಸ್ ಇಲ್ಲಿಗೂ ಮಲ್ಟಿಪ್ಲೈ ಆಗಿದೆ. ದಿಸ್ ವಿಲ್ ಬಿ ಈಕ್ವಲ್ಸ್ ಟು ವಾಟ್? ಸೆಕೆಂಟ್ ಎಕ್ಸ್ ಪ್ಲಸ್ 1 ದ ಹೋಲ್ ಸ್ಕ್ವಯರ್. ಇದೆರಡೂ ಟರ್ಮು ಕ್ಯಾನ್ಸಲ್ ಆದರೆ ಬಂದಂಥ ಏನು? 2 ಸೆಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್. 2 ಎಲ್ಲಿಂದ ಬಂತು ಅಂದರೆ ಈ 1 ಪ್ಲಸ್ 1 ಆ್ಯಡ್ ಆದರೆ ಹೋಲ್ ಡಿವೈಡ್ಸ್ ಸೆಕೆಂಟ್ ಎಕ್ಸ್ ಪ್ಲಸ್ 1 ದ ಹೋಲ್ ಸ್ಕ್ವಯರ್. ಇನ್ನೂ ಸಾಕಷ್ಟು ಕ್ವಶನ್ಸ್ ಇದೆ. ದಯವಿಟ್ಟು ಮಿಸಲೇನಿಯಸ್ ಕ್ವಶನ್ಸ್ನ ಒಂದ್ಸಲ ನೋಡಿ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡಿ. ಆನ್ಸರ್ ಸಿಗಲಿಲ್ಲ ಅಂದರೆ ಕಮೆಂಟ್ ಮಾಡಿ. ಐ ವಿಲ್ ಟೇಕ್ ದಟ್ ಕ್ವಶನ್ ಆ್ಯಂಡ್ ಮೇಕ್ ಪಾರ್ಟ್ 2 ವಿಡಿಯೋ. ಥ್ಯಾಂಕ್ ಯು.